ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ರುಚಿಕರವಾದ ಹಾಗೂ ಅಥೆಂಟಿಕ್ ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಲೋಟ ಕಡಲೆಕಾಯಿ ಬೀಜ ಹುರ್ಕೊಂಡಿದ್ದೀನಿ, ಕೆಂಪು ಹುರ್ಕೊಳ್ಬೇಕು. ಹಾಗೂ 3/4 ಲೋಟ ಒಣಕೊಬ್ಬರಿ ಹುರ್ಕೊಂಡಿದ್ದೀನಿ, 2 ಕೆಂಪು ಹುರ್ಕೊಂಡ್ರಾಯ್ತು. ಇದು ಟೈಮ್ ಸೇವ್ ಆಗಲಿ ಅಂತ ಅಂದ್ಬಿಟ್ಟು ಎರಡೂ ಒಂದೇ ಬೇರೆ ಬೇರೆ ಸ್ಟವ್ನಲ್ಲಿ ಒಂದೇ ಸಲ ಹುರ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರೋ ಒಣಕೊಬ್ಬರಿ ಹಾಕಿ ಫಸ್ಟ್ ಪೌಡ್ರ್ ಮಾಡ್ಕೊಳ್ಬೇಕು. ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿ ಅದು ಸ್ವಲ್ಪ ಪೌಡ್ರ್ ಆದಮೇಲೆ ನಾವು ಕಡಲೆಕಾಯಿ ಬೀಜನ ಹಾಕಿ ಮತ್ತೆ ಪೌಡ್ರ್ ಮಾಡ್ಕೊಳ್ಬೇಕು. ಏನೇ ಮಾಡಬೇಕಾದ್ರೂ ಒಂದು ಸ್ಪೆಷಲ್ ವೇನ್ ಇರುತ್ತೆ, ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ, ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಕಡಲೆಕಾಯಿ ಬೀಜ ಪೌಡ್ರು ಮಾಡಿ ಅದಕ್ಕೆ ಹಸಿಮೆಣಸಿನ ಪುಡಿ, ಉಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಹುರಿದಿರೋ ಕಡಲೆಕಾಯಿ ಬೀಜ ಹಾಕಿ ಪೌಡ್ರ್ ಮಾಡಿದ್ರೆ ಒಂದು ರುಚಿಕರವಾದ ಚಟ್ನಿ ಪುಡಿ ರೆಡಿ ಆಗುತ್ತೆ.